ಅವಾಗೇ ನೋಡಿದೆ. ಬಂದೆ ನಾನು ಫೋನಾಗ ಮಾತಾಡೋವಾಗ ಬಂದಿರ್ತೀನಿ. ನೀನು ಬಂದಿರೋದು ಗೊತ್ತಾಯ್ತು, ನಾನು ಸುಮ್ಮನೆ ತಮಾಷೆಗೆ ಮಾತಾಡ್ತಾ ಇದ್ದೆ. ಹಾಲಿಗೆ ಕುಯ್ದಾಕ್ತೀನಿ ನಿಜವಾಗ್ಲು. ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕಾದ್ರೆ ಸೆಂಟಿಮೆಂಟ್ ಹೊಡಿತೀವ ನಾವು. ನಿಮ್ಗೆಲ್ಲ ನೆಮ್ಮದಿಯೆಲ್ಲ ಹೋಗೈತೆ, ಎಲ್ಲ ಆಗೈತೆ. ಏನಿಲ್ಲ, ಫ್ರೆಂಡ್ ಮದುವೆ ಆಯ್ತವನಲ್ಲ, ಯಾರು ಕೇಳಿದ್ನಲ್ಲ ಅವತ್ತು ಹೇಳಿದ್ನಲ್ಲ. ಯಾರು ನಿಮ್ಗೆ ಅವತ್ತು ತಿಂಗಳು ಹೇಳಿದ್ನಲ್ಲ ಮದುವೆ ಆಯ್ತವನಂದ್ಬಿಟ್ಟು. ಯಾರು ಅವತ್ತು ಹೇಳಿದ್ನಲ್ಲ ಫ್ರೆಂಡು. ಯಾವ ಫ್ರೆಂಡು? ಅವನೇ ಒಬ್ಬರು ಫ್ರೆಂಡು, ಚಂದ್ರಶೇಖರ್ ಅಂತ. ಸ್ಕೂಲ್ ಫ್ರೆಂಡು ಮದುವೆ ಆಗ್ತಾ ಇದ್ದ. ಮದುವೆ ಆದರೆ ಚೆನ್ನಾಗ್ತೈತೆ ಮಗ ಲೈಫು ಅಂತ ಹೇಳ್ತಾ ಇದ್ದೀನಿ. ನೀನು ಕೇಳಿಸ್ಕೊಂಡಿಲ್ಲ? ಅದೇ ಹೇಳಿದೆ, ಇರುವಾಗ ಮಾಡ್ತೀನಿ ಅಂತ ಹೇಳಿ. ಇರುವಾಗ ಮಾಡ್ತೀನಿ. ಅದೇ ಮದುವೆ ಆದರೆ ಚೆನ್ನಾಗಿರ್ತೈತೆ ಲೈಫು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅದೇ ಹೇಳಿದೆ ಅವನ್ಕ, ಮದುವೆ ಆಗಿ ಒಂದು 8 ಜನ್ಮಕ್ಕೂ ನೀನೇ ಬೇಕು ಅಂತ ಹೇಳಿದೆ ನಾನು. ಮದುವೆ ಆಗಿ ಒಂದು 8 ಜನ್ಮಕ್ಕೂ ನೀನೇ ಬೇಕು ಅಂತ ಹೇಳಿದೆ ನಾನು. ಆ ಥರ ಹೇಳಿದ್ದೀನಿ. ನನ್ನಂದ ಹೆಂಡತಿ ಯಾರಿಗೂ ಸಿಗಲ್ಲ ಅಂತ ಹೇಳಿದ್ದೀನಿ. ನನ್ನಂತಲ್ಲ ಹೆಣ್ದಲ್ಲ, ನನಗೆ ಸಿಕ್ಕಿರೋ ಹೆಂಡತಿ ಯಾರಿಗೂ ಸಿಗಲ್ಲ ಅಂತ ಹೇಳ್ತೈತೆ. ಅವ್ನು ತಿಳ್ಕೊಬೇಕು ತಾನೆ, ನಾನು ಎಷ್ಟು ಚೆನ್ನಾಗಿದ್ದೀನಿ, ನನ್ನ ವೈಫ್ ಎಷ್ಟು ದೊಡ್ಡ ಗ್ರೇಟ್ ಅಂದ್ಬಿಟ್ಟು. ಏನು ಕೇಳಿಸ್ಕೊಂಡೆ? ಏನು ಕೇಳಿಸ್ಕೊಂಡೆ? ನಾನೇನು ಮಾತಾಡ್ದೆ? ಏಯ್ ಆ ಥರ ಎಲ್ಲ ಎಲ್ಲಿ ಮಾತಾಡ್ದೆ ನಾನು? ಶುಭಾಯಿ ಕೇಳಿಸ್ಕೊಂಡಿದ್ದೀನಿ ನಾನು. ಇದ್ದಿದ್ದೆಲ್ಲ ಮಾತಾಡ್ಬೇಡ ನೀನು ನನ್ನ ಹತ್ರ. ನಿನ್ ಕಲ್ಗ ನಾನು ಮದುವೆ ಆಗಿರೋದಕ್ಕೆ ನಿಮ್ಗೆಲ್ಲ ನೆಮ್ಮದಿಯೆಲ್ಲ ಹೋಗೈತೆ, ಎಲ್ಲ ಆಗೈತೆ. ಅಲ್ಲ ನಾನು ಆ ಥರ ಎಲ್ಲ ಹೇಳ್ತೀನಿ ಇವಾಗ. ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕಾದ್ರೆ ಸೆಂಟಿಮೆಂಟ್ ಹೊಡಿತೀವ ನಾವು. ಯಾವಾಗ ಹೇಳಿದೆ ನಾನು ಆ ಥರ? ಹಾಲಿಗೆ ಕುಯ್ದಾಕ್ತೀನಿ ನಿಜವಾಗ್ಲು. ಅಂದ್ರೆ ಇದ್ರಲ್ಲೇ ಇದಿದ್ದೆಲ್ಲ ಮಾತಾಡ್ಬಿಟ್ಟು ಯಾವಾಗ ಹೇಳಿದೆ ಅಂತೆ. ನಾನು ಕೇಳಿಸ್ಕೊಂಡಿಲ್ಲ ಅಂದ್ರೆ ಎಂತ ಮಾತುಗಳು ಆಡಿಸ್ತಾ ಇದ್ದೆ ನೀನು? ನಾನು ಆ ಥರ ಅಂದೇ ಇಲ್ಲ. ಇಷ್ಟು ಮಾತ್ರ ಕೇಳಿಸ್ಕೊಂಡಿದ್ದೀನಿ. ಅವಾಗ ನಾನು ಅಂಗಡಿಗೆ ಹೋದಾಗಿಂದ ಮಾತಾಡಿದ್ಯಾನೋ, ನೀವು ಏನೇನು ಮಾತಾಡಿದ್ಯೋ ನಂಗೆ ಗೊತ್ತಿಲ್ಲ. ಅವ್ನು ಮಾಡಿದ್ದೆ ಇವಾಗ ಕಾಲು, ನಾನು ಆ ಥರ ಎಲ್ಲ ಮಾಡೇ ಇಲ್ಲ. ಅವ್ನು ಮಾಡಿ ಇನ್ನೊಂದು 10-20 ಸೆಕೆಂಡ್ ಕೂಡ ಆಗಿಲ್ಲ. ಹೌದಾ? ನಾನು ಬಂದು ನಿಂತ್ಕೊಂಡು 10 ನಿಮಿಷ ಆಯ್ತು ಇನ್ನೇ ನಿಂತ್ಕೊಂಡು. 10 ನಿಮಿಷ? ಇಲ್ಲ, ಅವನು 10 ನಿಮಿಷಕ್ಕಿಂತ ಮುಂಚೆ ಕಾಲೇ ಮಾಡಿಲ್ಲ ಅವನು. ಇರೋ ಒಂದು ನಿಮಿಷ ಕೊಡ್ತೀನಿ. ಇವಾಗ ನೋಡ್ದ ನಾನು ಡೀಲ್ ಮಾಡಿದ್ದು. ಆ ಥರ ಎಲ್ಲ ಮಾತಾಡಿಲ್ಲ ಅನ್ನೋ ಬಾಂಬಿಸ್ಕೊಂಡು ಹೋಗತ್ತಾ? ಏಯ್ ನಾನು ಇವಾಗ ನನ್ನ ಜೀವನ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಂಡೆ ಎಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಹೇಳಿದೆ, ಏನೇನು ಎಕ್ಸ್ಪೀರಿಯನ್ಸ್ ಹೇಳಿದೆ ಎಲ್ಲ. ನಾನು ಹೆಂಗೆ ಹೇಳಿದೆ ಲೈಫ್ ಬಗ್ಗೆ ಗೊತ್ತಾ? ಎಲ್ಲಾದ್ರೂ ಹೋಗ್ಬೇಕಾದ್ರೆ ಓಟ್ಲೇ ತಿಂತೀಯಾ ವಾರದಾಗ ಒಂದು 5-6 ಸರಿ? ಯಾವಾಗ ಹೇಳಿದೆ ನಾನು ಆ ಥರ? ನಾನು ಯಾವಾಗ ಹೇಳಿದೆ? ಹೋಟ್ಲಿಗೆ ಏನು ಆಗಲ್ಲ ಅಂತಂದ್ರೆ ವಾರಕ್ಕೆ 1-2 ಸರಿ. ನಿಮ್ಮ ಅಮ್ಮನ ಕರ್ಕೊಂಡು ಹೋಗಿರ್ತೀಯೋ ಇಲ್ಲ ಗೊತ್ತಿಲ್ಲ, ಹೆಂಡತಿ ಆದ್ರೆ ಮಾತ್ರ ವಾರಕ್ಕೆ 3 ಸರಿ ಕರ್ಕೊಂಡು ಹೋಗ್ಬೇಕಾ ನಿಮಗೆ?
ನಾನು ಹೇಳದ್ನ ಥರ ಇಲ್ಲ ನಿನ್ನ ನಾಲ್ಗೆ ಬಂದು ಹೊಡ್ತಾ ನೀನು ರೆಕಾರ್ಡ್ ಮಾಡ್ಕೊಂಡಿದ್ರೆ ಹೇಳ್ಕೊಡು. ನಿನ್ನ ನಾಲ್ಗೆ ಬಂದು ಹೊಡ್ತಾ ನಿಂಗೆ ವಾಯ್ಸ್ ರೆಕಾರ್ಡಿಂಗ್ ಹಾಕೊಂಡಿದ್ಯಾ? ಅದೇನ ಕೆಲಸ ನಂಕ ನೀವು ಮಾತಾಡೋದನ್ನೆಲ್ಲ ರೆಕಾರ್ಡಿಂಗ್ ಕಡೆ ನಂಗೆ ನಿದಾತಿಕ್ಲ ನಂಗೆ ಕಣ್ಮುಂದನೆ ಮಾತಾಡೋದು. ಅವ್ನು ಕಾಲ್ ಮಾಡಿ ಇನ್ನೂ 1 ನಿಮಿಷ ಕೂಡ ಆಗಿಲ್ಲ. 1 ನಿಮಿಷದಲ್ಲಿ ಒಂದು 10 ಸೆಕೆಂಡ್ 20 ಸೆಕೆಂಡ್ ಆಗಿರಬೇಕು. ಅವಾಗ ಬಂದಿದ್ದೆ ನೀನು. ಬಾಯಿ ಇದೆಲ್ಲ ಹೇಳ್ಬಿಡ ನೀನು ನನ್ನ ಹತ್ರ. ನೀನು ಬಂದಿರೋದು ಗೊತ್ತಾಯ್ತು, ನಾನು ಸುಮ್ಮನೆ ತಮಾಷೆಗೆ ಮಾತಾಡ್ತಾ ಇದ್ದೆ. ತಮಾಷೆಗೆ ಮಾತಾಡ್ತಾ ಇದ್ದೆ. ತಮಾಷೆಗೆ ಮಾತಾಡ್ತಾ ಇದ್ದ? ನೀನು ಬಂದಿರೋದು ನಾನು ಅವಾಗೇ ನೋಡಿದೆ. ಯಾವಾಗ ಬಂದೆ? ಏನು ಮಾತಾಡೋದು ಬಂದೆ? ಅವಾಗೇ ನೋಡಿದೆ. ಮಾತಾಡೋದು ಬಂದೆ. ನಾನು ಫೋನಾಗ ಮಾತಾಡೋವಾಗ ಬಂದಿರ್ತೀನಿ. ಫೋನಾಗೆ ಯಾವ ವಿಷಯದ ಬಗ್ಗೆ ಯಾವ ಟಾಪಿಕ್ ಎಲ್ಲಿ ಮಾತಾಡ್ತಾ ಇರೋ ಬಂದೆ ಅಂದೆ. ಅದು ನೆನಪಿಲ್ಲ. ನೀನು ಅವಾಗೆ ಬಂದು ನಾನು ನೋಡಿದೆ. ಸುಮ್ಮನೆ ತಮಾಷೆಗೆ ಮಾತಾಡ್ತಾ ಇದ್ದೆ. ಥರ ತಮಾಷೆಗೆ ಮಾಡಿದ್ದದು. ಏನ್ ನಿಂದು ತಮಾಷೆ ಅಲ್ಲ, ನಿನ್ನ ಜೀವನ ನಾವು ಹಾಳು ಮಾಡ್ಬಿಟ್ಟಿದೀವಿ ಅಲ್ಲ. ನಾನು ಅಷ್ಟೊಂದು ಮಾತಾಡಿಲ್ಲ. ನೀನು ಹೇಳ್ದಷ್ಟಾರೆ ಮಾತಾಡಿಲ್ಲ. ನೀನು ಹೇಳ್ದಷ್ಟಾರೆ ನಾನು ಮಾತಾಡಿಲ್ಲ. ನೀನು ಹೇಳ್ದಷ್ಟಂತೂ ಮಾತಾಡಿಲ್ಲ ನಾನು. ಇದ್ದಾಗ ನಾನು ಇದ್ದೇ ಇರೋವಾಗ ಇನ್ನೆಷ್ಟೆಷ್ಟು ಮಾತಾಡಿರ್ತೀನಿ, ಯಾರ್ಯಾರ ಹತ್ರ ಏನೇನು ಹೇಳಿರ್ತೀನಿ. ಅಲ್ಲಿಗ ನಾನು ನಿಂಗೆ ಇವೆಲ್ಲ ಟಾರ್ಚರ್ ನಿಂಗೆ ಕೊಡ್ತಾ ಇದ್ದೀನಿ. ಹಂಗಾರೆ ನೀನು ಹೋಗ್ಬಿಟ್ಟು ಆಚೆ ನನ್ನ ಬಗ್ಗೆ ಹೇಳ್ಬೋದು. ಏನು ಹೇಳಿದ್ದೀನಿ? ಏನೇನು ಹೇಳಿಲ್ಲ ನೀನು ನನ್ನ ಬಗ್ಗೆ? ಹಾಂ, ಏನು ಹೇಳಿದ್ದೀನಿ? ನಾನು ನಿನ್ನ ಬಗ್ಗೆ ನಾನು ಕೆಟ್ಟದಾಗ ಹೇಳದ್ನ ಇವಾಗ? ಏನು ಹೇಳಿದ್ದೀನಿ? ಇವಾಗ ನಿನ್ನ ಬಗ್ಗೆ ನಾನು ಕೆಟ್ಟದಾಗ ಹೇಳದ್ನ ನಿನ್ನ ಬಗ್ಗೆ ನಾನು ಕೆಟ್ಟದಾಗ ಹೇಳದ್ನ? ಜಾಸ್ತಿ ಮಾತಾಡ ನೀನು. ಬಾಯಿ ಮದುವೆ ಆಗಿಂದ ನಿನ್ನ ಜೀವನ ಹಾಳಾಗೋಗೈತೆ. ಮದುವೆ ಆಗೋಕ್ಕಿಂತ ಮುಂಚೆ ನಿಂಗೆ ಎಲ್ಲ ಬೇಕಾದ್ರೂ ಸುತ್ತು ಹೊಡಿಬೋದಾಗಿತ್ತು. ಏನೋ ಹಂಗೆ ಸ್ವಲ್ಪ ನಿಜಾನೇ ತಾನೆ. ಇವಾಗ ಓದ್ತಾ ಇದೆಯಲ್ಲ, ಮತ್ತೆ ಯಾರು ಹಿಡ್ಕೊಂಡವ್ರೆ ನಿನ್ನನ್ನ? ಏನು ಅಷ್ಟೊಂದು ಫ್ರೀಡಮ್ ಐತ ನಂಕ? ಇದೇ ಫ್ರೀಡಮ್ ಇಲ್ದಿರೋ ನಿನ್ನ ಕಟಾಕ್ಬಿಟ್ಟು ನಾಯಿ ಥರ ಇಕ್ಕಿದ್ದೀನಿ ಅನ್ನಿಕ್ಕಿಲಿ. ಇದೇ ಫ್ರೀಡಮ್ ಇಲ್ದಿರೋ ನಿನ್ನ ಕಟಾಕ್ಬಿಟ್ಟು ನಾಯಿ ಥರ ಇಕ್ಕಿದ್ದೀನಿ ಅನ್ನಿಕ್ಕಿಲಿ. ನಾಯಿ ಥರ ಕಟ್ಟಾಕೊಂಡಿರ್ತಾರೆ ಅಂತ ನಾನು ಹೇಳಿದ್ನ ಥರ ನಾಯಿ ಥರ ಕಟ್ಟಾಕೊಂಡ್ರೆ ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತ ಇದೆ ಅಂದರೆ, ನಾಯಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಿನ್ನ ನಾಯಿ ಅನ್ಕೊಂಬೇಡ. ಆಮೇಲೆ ನಾಯಿ ಅನ್ಕೊಂಬಿಟ್ಟು ಬೇಡ ಮಕ್ಕಳು. ಎಕ್ಸಾಂಪಲ್ ಹೇಳ್ತೀನಿ ನೋಡು. ನಾಯಿ ನಿಯತ್ತಾದರೂ ಯಾವತ್ತೊಂದು ಸಹ ಹೊರಟದ್ದು ಹೊರತು ನನ್ನ ಹೆಂಡ್ತಿ ಹಂಗೆ ನೋಡ್ಕೊತಾಳೆ ನನ್ನ ಅಂತ ಹೇಳಿದ್ದೀನಿ. ನಾಯಿ ನಿಯತ್ತಾದರೂ ಯಾವತ್ತೊಂದು ಸಹ ಹೊರಟದ್ದು ಹೊರತು ನನ್ನ ಹೆಂಡ್ತಿ ಹಂಗೆ ನೋಡ್ಕೊತಾಳೆ ನನ್ನ ಅಂತ ಹೇಳಿದ್ದೀನಿ. ಏನು ಏನು ಗೋವಾ ಅಂತ ಬಂದೇ ಇಲ್ಲ ನನ್ನ ಬಾಯಾಗ ಮಾತು. ಏನು ಗೋವಾ ಅಂತ ಬಂದೇ ಇಲ್ಲ ನನ್ನ ಬಾಯಾಗ ಮಾತು. ಕೇಳೇ ಇಲ್ಲಲ್ಲ ನಿನ್ನ ಫ್ರೆಂಡ್ಸ್ ಗ್ರೂಪಲ್ಲಿ. ಚಂದ್ರಶೇಖರ್ ಅನ್ನೋನು ನನ್ನ ಸ್ಕೂಲ್ ಫ್ರೆಂಡ್, ವೆರಿ ಕ್ಲೋಸ್ ಫ್ರೆಂಡ್. ಯಾರು ಇರಲಿಲ್ಲ ಇಷ್ಟು ವರ್ಷ ನಂಗೆ ಗೊತ್ತೇ ಇಲ್ಲ. ನಿನಗೆ ಗೊತ್ತಿಲ್ಲ? ಅಯ್ಯೋ ನಿನ್ನ ಫ್ರೆಂಡ್ಸ್ಗಳು ಎಲ್ಲರ ಹೆಸರು ಹೇಳ್ಕೊಂಡು ಕೂತ್ಕೊಳ್ಳ. ನಾನು ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಆಲ್ಮೋಸ್ಟ್ ನನ್ನ ಕಾಂಟ್ಯಾಕ್ಟ್ ಆಗಿರೋರು ಎಲ್ಲರೂ ನಿಂಗೆ ಗೊತ್ತು. ನನಗೆ ಗೊತ್ತು. ನಾನು ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತೀನಿ. ನೀನು ಮಾತಾಡ್ತೀಯ ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ ಅವ್ರ ನೇಮ್ಸ್ ಎಲ್ಲ ನಿಂಗೆ ಗೊತ್ತು. ನೇಮ್ಸ್ ಗೊತ್ತು. ಏನು ಗೊತ್ತು ಅಂದರೆ ಚೆನ್ನಾಗವ್ರಲ್ಲ ಅಂತ ನೋಡಕ್ಕೆ. ನೇಮ್ಸ್ ಗೊತ್ತು. ಏನು ಗೊತ್ತು ಅಂದರೆ ಚೆನ್ನಾಗವ್ರಲ್ಲ ಅಂತ ನೋಡಕ್ಕೆ. ಚೆನ್ನಾಗವ್ರ ಇಲ್ಲ ಅಂತ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳು ನಿಂತಾರನೇ. ನಾನು ಬಿಟ್ಟು ಅಲ್ಲಿ ಬೇರೆ ಹುಡುಗಿರು ಪ್ಲೇ ನೋಡಿಬೇಕು. ಸುಮ್ಮನೆ ಹೇಳಿದ್ದು ಎಲ್ಲ ಫ್ರೆಂಡ್ಸ್ಗಳು ನಿಂತಾರನೇ. ಏಯ್ ಅಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಲೈವ್ ನೋಡಿತಾ ಇದೆಯಾ? ಅಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಲೈವ್ ನೋಡಿತಾ ಇದೆಯಾ? ಏಯ್ ಚೆನ್ನಾಗವ್ರು. ಇವಾಗ ನೀನು ನಿಜವಾಗ ತಲೆ ಮೇಲೆ ಆಣೆ ಇಟ್ಕೊಂಡು ಹೇಳು. ಯಾರು ಹುಡುಗರನ್ನ ನೋಡಲ್ಲ, ಯಾರು ಇದು ಮಾಡಲ್ಲ ಅಂತ ತಲೆ ಮೇಲೆ. ನೋಡ್ತಾ ಇದ್ದೀನಿ ಇವಾಗ ರೋಡಾಗ ಹೋಗ್ತಾ ಇದ್ರೆ, ಇವಾಗ ಫಿಲಮಾಗೆ ಹೀರೋ ಬಂದ, ನಾನು ಹೀರೋಯಿನ್ ನೋಡಿದ್ರಿ ಫಿಲಮಾಗ, ಯಾರು ರೋಡಾಗ ಹೋಗ್ಬೇಕು. ಹೀರೋಯಿನ್ ಅಲ್ಲ. ನಾನೇನು ಹೇಳಿದ್ದು, ನಿಮ್ಮ ಫ್ರೆಂಡ್ಸು ನೋಡಕ್ ಚೆನ್ನಾಗವ್ರು ಇಲ್ಲ ಅಂತ ನಾನು ಹೇಳಿದ್ದು. ನಾನು ಅವ್ರ ಲೈನ್ ಹೊಡಿತಾ ಇದ್ದೀನಿ ಅಂತ ಹೇಳ. ನೀನು ಹೇಳಿದ್ದೆ ಅದು ಸರಿ. ಊಟ ಅಡುಗೆ ಮಾಡೋದು ಎಂತಕ್ಕೆ ಮಾಡಬೇಕು? ಹೋಗು ಹೋಟ್ಲಾಗ ತಿನ್ನು. ನಡಿ ಹೋಟ್ಲಗ. ವಾರದಾಗ ಒಂದು 5-6 ದಿವಸ ಹೋಟ್ಲಿಗೆ ಹೋಗ್ಬೇಕಲ್ಲ, 3-4 ದಿವಸ. ನಡಿ ಹೋಟ್ಲಿಗೆ ಹೋಗ್ತೀನಿ ನಾನು. ಮನೆಗೇನು ಅಡುಗೆ ಮಾಡಬೇಕು? ಕಾಸುಗಳು ಕುಣಸಿ ಇಟ್ಟಿದ್ದೀರಲ್ಲ, ನಡಿ ಹೋಗೋಣ. ಅಡುಗೆ ಮಾಡ್ಬೇಕಂತ. ಅಡುಗೆ ಹೆಂಗೆ ಕೇಳ್ತೀಯ? ಇಷ್ಟೆಲ್ಲ ಮಾತಾಡಿದ್ದಾದ್ಮೇಲೆ ಅಡುಗೆನ ಮದುವೆ ಆದ್ಮೇಲೆ ನರ್ಕ ಆಯ್ತಲ್ಲ, ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ನು. ಹೊಟ್ಟೆ ಅದಕ್ಕೆ ಕೇಳಿದೆ. ಅಸಲಿ ಬಿಡು, ಮದುವೆ ಆದ್ಮೇಲೆ ಜೀವನ ಹೇಳಂತಲ್ಲ, ಹೋಗ್ಬಿಟ್ಟು ಮಾಡಿಲ್ಲ ಅಡುಗೆ ಅಷ್ಟೊಂದು ಆಸೆ ಮಾತಾಡ್ತೀಯ. ಆಗಲ್ಲ, ಹೋಗಿ ಮಾಡ್ಕೊಂಡು ತಿನ್ನು. ಉಪವಾಸ ಇರ್ತೀವಲ್ಲ, ನಿಮ್ಮನ್ನು ಉಪವಾಸ ಇದ್ರು
ಜಗಳ ಒಂಚೂರು ಆಗ್ಬಿಟ್ರೆ ಸೈಡ್ಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ, ಅವ್ರು ಮಾತ್ರ ಹೋಟ್ಲಕ್ ತಿಂತಾರೆ, ನಾವು ಉಪವಾಸ ಇರ್ಬೇಕಾ? ಯಾವಾಗ ಹೇಳಿದೆ ನಾನು? ಈ ಡೈಲಾಗ್ ಬಂತು. ಯಾವಾಗ ಬಂತು? ನಾಲ್ಗೆಗೆ ಬಂತು. 10 ನಿಮಿಷ. ಸುಮ್ಮನೆ ಹೋಗೋ ವರ್ಷ ಮಾಡ ನನ್ನ ಕೈಗ. ಏನು ಹೊಡಿತೀಯಾ? ಹಿಂಗೆ ಹೊಡಿತೀಯಾ? ಈಗ ಇದ್ರಾಗೆ ಎತ್ಕೊಂಡು ಹೊಡಿತೀನಿ. ಹೇಳಿರೋದಕ್ಕೆ ನಾನು ನಿಂಗೆ ಹೇಳ್ತಾ ಇರೋದು. ನಾನು ಏನು ಮಾತಾಡಿಲ್ಲ ಆ ಥರ. ಸುಮ್ಮನೆ ಕಾವ ಬರ್ಸ್ಬಿಡ ನೀನು. ಅಲ್ಲ ಇನ್ಮ್ಯಾಕ್ ನೀನು ಮಾತಾಡೋದನ್ನೆಲ್ಲ ನಾನು ರೆಕಾರ್ಡ್ ಹಾಕೊಂಡಿರ್ಬೇಕು. ರೆಕಾರ್ಡ್ ಮಾಡ್ಕೊಂಡು ಇಕ್ಕ. ನಾನು ಏನು ಮಾತಾಡ್ತೆ ಅಂತ ಹೇಳ್ಬಿಟ್ಟು ತಪ್ಪಾಗಿದ್ರೆ ಹಾಕ್ಬಿಟ್ಟು ಕೇಳಿಸು. ಅವಾಗ ಹೇಳು. ನೀತೋ ಏನಾದ್ರು ಸಾಕ್ಷಿ ಐತಾ ನಾನೇನೋ ಮಾತಾಡಿರೋದು ಆ ಥರ? ಜೀವಂತವಾಗಿ ಇಲ್ಲೇ ಬಿದ್ದಿಲ್ಲ ನಾನು. ನಿನ್ನ ಸಾಕ್ಷಿ ತಪ್ಪ ಇದು ಸರೋಗಲ್ಲ. ಆಗಲ್ಲ. ನಾನು ಮನೆಗೆ ಇರೋದು ನಾನು ನೀನು ಇಬ್ಬರೇ ಅಂದ್ರೆ ಇನ್ಯಾರಾದ್ರೂ ಬರ್ತಾರೆ ಸಾಕ್ಷಿಕ? ಇನ್ಯಾರಾದ್ರೂ ಮೂರನೇವ್ರು ಬರ್ಬೇಕಾಯ್ತಾ? ನಾನು ಮಾತಾಡಿದಾಗ ನೀನು ರೆಕಾರ್ಡ್ ಮಾಡಿ ಇಕ್ಕ, ಸರಿನಾ? ನಂಗೆ ಇನ್ನೇನು ಕಿತ್ತಾಕ ಕೆಲಸ ಇರಲ್ಲ, ಬರೀ ನೀನು ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ಕೇಳ್ಕೊಂಡಿರ್ಬೇಕು ನೀನು ಏನೇನು ಮಾತಾಡ್ತೀಯ ಏನೇನಿಲ್ಲ ಅಂತ. ಅಲ್ಲ ಸುಮ್ಮನೆ ಹೋಗು, ತಲೆ ಕೆಡ್ಸ್ಕೊ. ನೀನೇನೇನು ಮಾಡ್ತೀಯ ಏನೇನು ಮಾತಾಡ್ತೀಯ ಎಲ್ಲ ಫ್ರೆಂಡ್ ಜೊತೆ ಒಂದು ಫೋನಾಗ ಮಾತಾಡಬಾರಪ್ಪ ಮನೆಗ. ಮಾತಾಡೋದನ್ನ ಹೆಂಗ್ ಮಾತಾಡ್ಬೇಕು ಪಾಪ? ಅವ್ನ ಲೈಫನ್ನು ಇದು ಮಾಡ್ಕೊಳ. ನಾನು ಮದುವೆ ಆತವ್ನ ಹಾಳು ಮಾಡ್ತಾ ಇದೀಯಲ್ಲ ನೀನು. ನಾನು ಹಾಳು ಮಾಡ್ತಾ ಇದೀನಿ ಅವನ್ನ, ಅವನೇ ಹಾಳಾತವ್ನ. ನೀನೇ ಹಾಳು ಮಾಡ್ತಾ ಇರೋದೆಲ್ಲ. ನಾನು ಹಾಳು ಮಾಡ್ತಾ ಇಲ್ಲ ಅವನ್ನ, ಅವನೇ ಹಾಳಾತವ್ನ. ಹೆಂಗ್ ಹಾಳಾತವ್ನೆ? ಅವನೇನು ಹಾಳಾತನೋ ನನಗೇನು ಗೊತ್ತು. ಆ ಥರ ಹೇಳ್ತಾ ಇದೀಯ ನೀನು. ಅವನ ಆ ಥರ ಹೇಳ್ದ. ಅವನೇ ಹೇಳದ್ನೇನೋ ನಾನು ಕೇಳ್ತೀನಿ. ಹಾಕ್ಬಿಟ್ಟು ಲೌಡ್ ಸ್ಪೀಕರ್ ಇಕ್ಕು. ಇವಾಗ ಬೇಡ. ಹೇಳ್ದ ಇವಾಗ ಬಿಸಿ ಇದೀನಿ ಅನ್ನಲ್ಲ. ನನ್ನ ಹತ್ರ ಇಲ್ದಿದ್ದಲ್ಲ ರಾಗುಗಳು ಹೇಳಿಬೇಡ ನೀನ್ ನನ್ಗ. ಬಿಸಿ ಇದೀನಿ ಅನ್ನಲ್ಲ, ಕಾಲ್ ಮಾಡ್ತೀನಿ. ನೀನ್ ನನ್ನ ಹತ್ರ ಎಲ್ಲ ನೀರ್ ಚೆಲ್ತೈತೆ. ಚಲ್ಲಿ ಬಿಡು. ಏನ್ ಮಾಡ್ಬೇಕು ಇವಾಗ ಅದಕ್ಕ? ಒರ್ಸು ಮಿಸ್ಲಿಗೆ ತಗೊಂಡು ಒಣಗಾಕಲ್ಲಿ. ನನಗೆ ತಂದ ತಿಂಡಿ. ನಿನ್ಗೆ ಯಾಕೆ ತರ್ಬೇಕು? ನಾನು ಯಾಕೆ ತರ್ಬೇಕು ನಿನ್ಕ? ಹೇಳ್ತಾ ಇದ್ದಲ್ಲ ನರ್ಕ ಮಗ, ನರ್ಕಕ್ಕಿಂತ ಕಡೆ ಹೇಳ್ತಾ ಇದ್ದಲ್ಲ. ಹೇಳ್ಕೊ ಹೋಗು, ಅಲ್ಲೇ ತಿನ್ನೋಗು, ಆ ನರ್ಕದಾಗೆ ತಿನ್ನೋಗು. ಏನು ಇಲ್ಲ ಬಿಡು, ಸುಮ್ಮನೆ ಯಾರು ಮಾಡಿರಲಿಲ್ಲ, ನಾನೇ ಸುಮ್ಮನೆ ಮಾತಾಡ್ತಾ ಇದ್ದೆ. ಮುಚ್ಚು ಬಾಯಿ. ನಿನ್ನ ಹತ್ರ ಹೇಳಕ್ ಬರ್ಬೇಡ. ನಂಬಲ್ಲ ನೀನು? ನಂಬಲ್ಲ. ರೆಕಾರ್ಡಿಂಗ್ ಹಾಕಿರೋದು ನೋಡು, ವಾಯ್ಸ್ ರೆಕಾರ್ಡಿಂಗ್ ಹಾಕಿರೋದು ನೋಡಿಲ್ಲ. ಇಲ್ಲಿ ನೋಡಿಲ್ಲ, ವಾಯ್ಸ್ ರೆಕಾರ್ಡಿಂಗ್ ಹಾಕಿರೋದು. ಇಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಹಾಕಿರೋದು ನೋಡು. ಬಾಯಿಲಿ ಇಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಹಾಕಿರೋದು ನೋಡಿ. ಇಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಹಾಕಿರೋದು. ಅದು ನೋಡಲ್ಲ ಅದು ಕ್ಯಾಮ್ರಾ. ಇಲ್ದಿದ್ದೆಲ್ಲ ನಂಗೆ ಸಿದ್ದ ಹೇಳ್ಬೇಡ. ಅದ್ ಮಾಡ್ತಾ ಇದೀನಿ ಇದ್ ಮಾಡ್ತಾ ಇದೀನಿ ಬಾಯಿಸ್ಕೊಂಡು ಬಾಯಿ ಆಗಲ್ಲ ಬಿಡು. ಬಾಯಿ ಒಂದು ನಿಮಿಷ. ಬಾಯಿ ಬೇಡ ಬಿಡು. ಕುತ್ಕ ಒಂದು ನಿಮಿಷ ಹೇಳ್ತೀನಿ. ಕುತ್ಕ ಹೇಳ್ತೀನಿ. ಸರಿ ಕುತ್ಕ. ಮುಟ್ಬೇಡ ಬಿಡು. ಸರಿ ಮುಟ್ಟಲ್ಲ. ಅಲ್ಲಿ ನೋಡಲ್ಲ ಆ ಕಡೆ. ಆ ಶೆಲ್ಫ್ ಮೇಲೆ ನೋಡು. ಒಂದು ನಿಮಿಷ. ಶೆಲ್ಫ್ ಮೇಲೆ ನೋಡು. ವಿಡಿಯೋ ಮಾಡ್ತಾ ಇದ್ದೀನಿ. ಶೆಲ್ಫ್ ಮೇಲೆ ನೀನೇ ಹೋಗಿ ನೋಡು. ಇರು ಒಂದು ನಿಮಿಷ. ನೋಡಿ ವಿಡಿಯೋ ಮಾಡ್ತೀನಿ. ಮನ್ಸಾಗಿದ್ದಲ್ಲ ಹೇಳಿದ್ದು, ಸುಮ್ಮನೆ ಫನ್ನಿಯಾಗಿ ಅದು ಮಾಡೋಣ ಅಂತ ಹೋಗಿದ್ದು ನಾನು. ಫನ್ನಿ ಆಗಿರಲಿಲ್ಲ. ಮತ್ತೆ ಇನ್ನಂಗಿತ್ತು ನಿಂಗೆ ಅಲ್ಗ ನಿಂಗೆ ಮನ್ಸಾಗಿದ್ದನ್ನೆಲ್ಲ ಹೇಳ್ಕೊಳಕ ಅದೊಂದು ಇದಿತ್ತು. ಸುಮ್ಮನೆ ಪ್ರಾಂಕ್ ಮಾಡಿದಷ್ಟೇ. ಅದು ಪ್ರಾಂಕ್ ತರ ಇರಲ್ಲಪ್ಪ. ಇನ್ಯಾವ ತರ ಇತ್ತು? ಮನ್ಸಾಗಿದ್ದನ್ನೆಲ್ಲ ಅದೇ ಇದ್ರಾಗ ಹೇಳಿದ್ಯಾ. ಸುಮ್ಮನೆ ಪ್ರಾಂಕ್ ಮಾಡಿದ್ಕೋ ಜಗಳನಾ? ಪ್ರಾಂಕ್ ಪ್ರಾಂಕ್ ಮಾಡಬಾರ್ದಾ? ಪ್ರಾಂಕ್ ತರ ಇದ್ರೆ ಎಲ್ಲ ಕರೆಕ್ಟಾಗಿ ಹೇಳ್ತೈತೆ. ಮದುವೆ ಆದಾಗಿಂದ ನಿಂಗೆ ಲೈಫ್ ಇದಾಗೈತೆ, ಅದೆಲ್ಲ ನಿನ್ನ ಮನ್ಸಾಗಿರೋದಕ್ಕೇನೆ ನೀನು ಹೇಳ್ತೀರ.